ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಈ ವಿಡಿಯೋದಲ್ಲಿ UPSC ವತಿಯಿಂದ BSc ನರ್ಸಿಂಗ್ ಹಾಗೂ JNM ನರ್ಸಿಂಗ್, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಆದವರಿಗೆ 1930 ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು UPSC ಎಕ್ಸಾಮ್ ಮುಖಾಂತರ ಕರೆಯಲಾಗಿದೆ. ಇದು ಆಲ್ ಓವರ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ. 1930 ವೇಕೆನ್ಸಿಗಳನ್ನು ಇಲ್ಲಿ ಡೈರೆಕ್ಟ್ಲಿ ರಿಕ್ರೂಟ್ಮೆಂಟ್ ಮುಖಾಂತರ ಕರೆಯಲಾಗ್ತಿದೆ. ಸೊ ಇಲ್ಲಿ ಜನರಲ್ ಒಳಗಡೆ 892 ಹುದ್ದೆಗಳಿದ್ದು, ಲೋ ಇನ್ಕಮ್ ಒಳಗಡೆ ಇರುವಂಥವ್ರು 193, OBC ಅವರಿಗೆ 446, SC ದವ್ರಿಗೆ 235, ST ದವ್ರಿಗೆ 164 ಮತ್ತು PWD ದವ್ರಿಗೆ 168 ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಲಾಗಿದೆ. ಇದೇ ಒಂದು ಪೇ ಸ್ಕೇಲ್ 7ನೇ ಪೇ ಸ್ಕೇಲ್ ಇರುತ್ತೆ. ಸೊ ಅಂದರೆ ಅರೌಂಡ್ ಸ್ಟಾರ್ಟಿಂಗಲ್ಲಿ 56,000 ರೂಪಾಯಿ ಸ್ಟಾರ್ಟ್ ಆಗುವಂಥ ಒಂದು ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕ್ವಾಲಿಫಿಕೇಷನ್ ಇದಕ್ಕೆ ಬೇಕಾಗಿರುವಂಥದ್ದು BSc ನರ್ಸಿಂಗ್ ಅದು ಮತ್ತು ಅಥವಾ ಪೋಸ್ಟ್ BSc ನರ್ಸಿಂಗ್ ಅಥವಾ ಇನ್ನೊಂದು ಯಾವುದಂತಂದರೆ ಡಿಪ್ಲೊಮಾ JNM ನರ್ಸಿಂಗ್ ಅದಾಗಿರಬೇಕು. ಜೊತೆಗೆ 1 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಈ BSc ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್, JNM ನರ್ಸಿಂಗ್ ಕಂಪಲ್ಸರಿಯಾಗಿ ಏನಾಗಿರಬೇಕಂದ್ರೆ ನರ್ಸಿಂಗ್ ಕೌನ್ಸಿಲ್ ಒಳಗಡೆ ರಿಜಿಸ್ಟ್ರೇಷನ್ ಆಗಿರಲೇಬೇಕು. ಸೊ ಈ ಒಂದು ಹುದ್ದೆಯನ್ನು ಗ್ರೂಪ್ B ಹುದ್ದೆಗೆ ವರ್ಗೀಕರಣ ಮಾಡಲಾಗಿದೆ. ಸೊ ಇಲ್ಲಿ ಏನಂದರೆ ಪ್ರೊಬೇಷನಲ್ ಪೀರಿಯಡ್ 2 ವರ್ಷ ಇರುತ್ತೆ. ನಿಮಗೆ ಟ್ರೈನಿಂಗ್ ಕಾಲಾವಧಿ 2 ವರ್ಷ ಇರುತ್ತೆ. ಅದು ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಕಂಪ್ಲೀಷನ್ ಆದಮೇಲೆ, ಪ್ರೊಬೇಷನ್ ಕಂಪ್ಲೀಷನ್ ಆದಮೇಲೆ ನಿಮಗೆ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ ESIC ವತಿಯಿಂದ ನಿಮಗೆ ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡಲಾಗುತ್ತೆ. ಇದು ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟೇ ಜಾಬ್ ಇರೋದ್ರಿಂದ. ಸೊ ಈ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಾವು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ನೀವು ಕೂಡ ಹೋಗ್ಬೋದು ವೆಬ್ಸೈಟಿಗೆ. 7/3/2024 ಇದು ಆರಂಭವಾಗಿದೆ. ಇದೇ ತಿಂಗಳು 27ನೇ ತಾರೀಕಿಗೆ ಇದು ಕ್ಲೋಸ್ ಆಗುತ್ತೆ. 27/3/2024 ಕ್ಲೋಸ್ ಆಗುತ್ತೆ. 28ನೇ ತಾರೀಕಿಂದ 3 ಏಪ್ರಿಲ್ ತನಕ ಎಡಿಟಿಂಗ್ ಮಾಡಲಿಕ್ಕೆ ನಿಮಗೆ ಒಂದು ಚಾನ್ಸಸನ್ನು ಕೊಡ್ತಾರೆ. ಸೊ ಇದು ಪ್ಯೂರ್ ಆಗಿ ಏನಂದರೆ ಇದರ ಮೇಲೆ ಯಾವುದು ಕಾಂಪಿಟೇಷನ್ ಎಕ್ಸಾಮ್ ಮೇಲೆ ಇರುವಂಥ ಒಂದು ಎಕ್ಸಾಮ್ ಮೇಲೆ ಸೆಲೆಕ್ಷನ್ ಮಾಡಲಾಗುತ್ತೆ. ಇದರಲ್ಲಿ ಸಿಲೆಬಸ್ಸನ್ನು ಕೂಡ ಕೊಟ್ಟಿದ್ದಾರೆ. ನರ್ಸಿಂಗ್ ಸಿಲೆಬಸ್ಸನ್ನು ನೋಡ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ. ನರ್ಸಿಂಗ್ ಸಿಲೆಬಸ್ ಇದೆ. ಸೊ ಇದರ ಮುಖಾಂತರ ಏನು ಮಾಡ್ತಾರೆ ಅಂದರೆ ಪ್ಯೂರ್ ಆಗಿ ಸೆಲೆಕ್ಷನ್ ಮಾಡ್ತಾರೆ. ಎಕ್ಸಾಮ್ ಸೆಂಟರ್ ನಮ್ಮ ಬೆಂಗಳೂರಲ್ಲೇ ಇರೋದು, ಒಂದೇ ಸೆಂಟರ್ ಬೆಂಗಳೂರಲ್ಲಿರೋದು. ರಿಮೈನಿಂಗ್ ಅದು ಬೇರೆ ಬೇರೆ ರಾಜ್ಯಗಳಿದ್ದಾವೆ, ಅದು ಕೂಡ ಲಿಸ್ಟ್ನಲ್ಲಿ ಬಿಟ್ಟಿದ್ದಾರೆ. ನಿಮ್ಗೆ ಯಾವುದು ಒಂದು ರಾಜ್ಯ ಬೇಕಂದ್ರೆ ಹೋಗ್ಬೋದು, ಇಲ್ಲಾಂದರೆ ಬೆಂಗಳೂರಲ್ಲಿ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊಳ್ಬೋದು. ಇದನ್ನು ಒಂದು 7/7/2024 ಈ ಒಂದು ಎಕ್ಸಾಮ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟನ್ನು ಕೂಡ ನೋಡ್ತಾ ಇರಿ ಕೂಡ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಮಾಹಿತಿ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ, ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು.